ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 17 ಮತ್ತು 18 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳಿನ ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಒಂದನೇ ಕ್ವಶನನ್ನು ಗಮನಿಸಿ. ಕೆಳಗಿನ ಯಾವ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟಪ್ ಇತ್ತೀಚೆಗೆ ವಿಶ್ವದ ಮೊಟ್ಟ ಮೊದಲ ಬಹು ಸಂವೇದಕ ಭೂವೀಕ್ಷಣಾ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಘೋಷಣೆ ಮಾಡಿದೆ? ಗಮನಿಸಬಹುದು, ಇವು ಸ್ಯಾಟಲೈಟ್ ಅಂತ ಕರೀತಾರೆ. ಅಂದರೆ ಮಲ್ಟಿ ಸೆನ್ಸರ್ ಅರ್ತ್ ಅಬ್ಸರ್ವೇಷನ್ ಮಿಷನ್ ದೃಷ್ಟಿ. ಹಾಗಾದರೆ ಮಿಷನ್ ದೃಷ್ಟಿ ಎಂಬುದು ಮಲ್ಟಿ ಸೆನ್ಸರ್ ಇರತಕ್ಕಂಥ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ. ಹಾಗಾದರೆ ಇಲ್ಲಿ ನಿಮಗೆ ಗೊತ್ತಾಗಿದೆ, ಇದೊಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದರೆ ಭೂ ವೀಕ್ಷಣೆ ಮಾಡುವ ಒಂದು ಸ್ಯಾಟಲೈಟ್. ಭೂ ವೀಕ್ಷಣೆ ಅಂತ ಏನು ನೋಡಿ, ಭೂಮಿಯನ್ನು ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಏನಿದೆ ಅಲ್ಲಿ ಭೂಮಿಯನ್ನು ವೀಕ್ಷಣೆ ಮಾಡುವ, ಅಂದರೆ ಭೂಮಿಯನ್ನು ಕುರಿತು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ಉಪಗ್ರಹವೇ ಮಿಷನ್ ದೃಷ್ಟಿ. ಹಾಗಾದರೆ ಇದನ್ನು ಯಾರು ಘೋಷಣೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗ್ಯಾಲಕ್ಸ್ ಐ ಅಂತ ಕರಿತೇವೆ. ಹಾಗಾದರೆ ಗ್ಯಾಲಕ್ಸ್ ಐ ಎಂಬುದು ಒಂದು ಸ್ಟಾರ್ಟಪ್ ಆಗಿದೆ. ಸ್ಟಾರ್ಟಪ್ ಆಗಿದೆ ಅಂದರೆ ಅದು ಒಂದು ನಾವೀನ್ಯತೆ, ಅಂದರೆ ಹೊಸದಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಸೊ ಇದು ಭಾರತ ಸರ್ಕಾರದ ಅಂಡರಲ್ಲಿ ಇಸ್ರೋ ಸಾರ್ ಯೋಜನೆಯಡಿಯಲ್ಲಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಸೊ ಇಸ್ರೋ ಇದಕ್ಕೆ ಕೈ ಜೋಡಿಸಿದೆ. ಜೊತೆಗೆ ಇದನ್ನು ಮುಖ್ಯವಾಗಿ 2047ಕ್ಕೆ ಅಂದರೆ ಭಾರತ ಮಿಷನ್ ಏನು ಹಾಕಿಕೊಂಡಿದೆ ಅದಕ್ಕೆ ಇದು ಸಾಕ್ಷಿಯಾಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬೇಕು. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಗ್ಯಾಲಕ್ಸ್ ಐ ಎಂಬತಕ್ಕಂಥ ಒಂದು ಸಂಸ್ಥೆ ನೋಡಿ, ವರ್ಲ್ಡ್ ಫಸ್ಟ್ ಮಲ್ಟಿ ಸೆನ್ಸರ್ ಅರ್ತ್ ಅಬ್ಸರ್ವೇಟರ್ ಸ್ಯಾಟಲೈಟನ್ನು ಲಾಂಚ್ ಮಾಡಲಿದೆ 2026ಕ್ಕೆ. ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಸೊ ಇದೊಂದು ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟಪ್ ಅಂತ ಕರಿತೀವಿ, ಗ್ಯಾಲಕ್ಸ್ ಐ. ಓಕೆ, ಸೊ ಇದು ಮಿಷನ್ ದೃಷ್ಟಿಯನ್ನು ಉಡಾವಣೆಯನ್ನು ಘೋಷಣೆ ಮಾಡಿದೆ. ಈ ಉಪಗ್ರಹವು ಸಾರ್ ಅಂತ ಕರೀತಾರೆ. ಸಾರ್ ಅಂದರೆ ಸಿಂಥೆಟಿಕ್ ಅಪರ್ಚರ್ ರಾಡರ್ ಮತ್ತು ಹೆಚ್ಚಿನ ರೆಸಲ್ಯೂಷನ್ ಆಪ್ಟಿಕಲ್ ಪೆಲೋಡ್ಗಳನ್ನು ಸಂಯೋಜಿಸುವಂತಹ ವಿಶ್ವದ ಮೊಟ್ಟ ಮೊದಲ ಬಹು ಸಂವೇದಕ ಭೂವೀಕ್ಷಣಾ ವೇದಿಕೆಯಾಗಿದೆ. ಇದು ಭಾರತದ ಖಾಸಗಿ ಬಾಹ್ಯಾಕಾಶ ವಲಯ ಮತ್ತು ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿ ಪರಿಣಮಿಸಿದೆ. ಹಾಗಾದರೆ ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ PSLV ಅಥವಾ ಸ್ಪೇಸ್ ಎಕ್ಸ್ ರಾಕೆಟ್ನಂತಹ ಭಾರತೀಯ ಉಡಾವಣಾ ವಾಹನದ ಮೂಲಕ ಉಡಾವಣೆ ಮಾಡಲಾಗುವುದು. ನೋಡಿ, ಇಷ್ಟು ಮಾಹಿತಿ. ಹಾಗಾದರೆ ಇದಕ್ಕೆ ಇಸ್ರೋ ಕೈ ಜೋಡಿಸಿದೆ. ಇಸ್ರೋದ ಅತಿ ಪ್ರಮುಖ ಉಡಾವಣೆಯಾದ PSLVಯಿಂದ ಇದನ್ನು ಲಾಂಚ್ ಅಥವಾ ಉಡಾವಣೆ ಮಾಡಲಾಗ್ತಾ ಇದೆ ಈ ಸ್ಯಾಟಲೈಟನ್ನು. ಸೊ ಆ ಕಾರಣಕ್ಕಾಗಿ ಜೊತೆಗಿದು ಸಾರ್ ಒಳಗೊಂಡಿರ್ತಕ್ಕಂಥದ್ದು ಸಿಂಥೆಟಿಕ್ ಅಪರ್ಚರ್ ರಾಡರ್. ಗಮನಿಸಿ, ಇದು 160 kg ಉಪಗ್ರಹವು ಸಿಂಥೆಟಿಕ್ ಅಪರ್ಚರ್ ರಾಡರ್ ಮತ್ತು ಹೆಚ್ಚಿನ ರೆಸಲ್ಯೂಷನ್ ಆಪ್ಟಿಕಲ್ ಮತ್ತು ಅತಿಗೆಂಪು ಸಂವೇದಗಳನ್ನು ಒಳಗೊಂಡಿದೆ. ಇದು 1.5 ಮೀಟರ್ ಇರತಕ್ಕಂಥ ಹೈ ರೆಸಲ್ಯೂಷನ್ ನೈಜ ಸಮಯದ ಭೂಮಿಯ ಡೇಟಾವನ್ನು ಒದಗಿಸುತ್ತದೆ. ರಾತ್ರಿಯ ಸಮಯದಲ್ಲಿ ಅಥವಾ ಪ್ರತಿಕೂಲ ಹವಾಮಾನ ಅಂತ ಕರಿತೇವೆ ಅಥವಾ ಕೆಟ್ಟ ಹವಾಮಾನದ ಸಂದರ್ಭದಲ್ಲಿ ಭೂಮಿಯ ಚಿತ್ರಣವನ್ನು ಇದು ಕಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಸಮರ್ಥಿಸುತ್ತದೆ ಇದು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ ಇದು. ನೆಕ್ಸ್ಟು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ದೇಶದ ಮೊಟ್ಟ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಮನ್ನು ಯಾವ ಭಾರತೀಯ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ. ಸರಿಯಾದಂಥ ಉತ್ತರ ಹೈದರಾಬಾದ್. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹಾಗಾದರೆ ಏನಿದು ಸೆಮಿಕಂಡಕ್ಟರ್ ಮ್ಯೂಸಿಯಂ? ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹೈದರಾಬಾದ್ ಇತ್ತೀಚೆಗೆ
ಟಿ ಚಿಪ್ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚಿಪ್ ಇನ್ನೋವೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಟಿ ಚಿಪ್ ಪ್ರಾರಂಭಿಸಿದ ಭಾರತದ ಮೊಟ್ಟಮೊದಲ ಸೆಮಿಕಂಡಕ್ಟರ್ ಇನ್ನೋವೇಷನ್ ಮ್ಯೂಸಿಯಂನ ನೆಲೆಯಾಗಿದೆ. ನೋಡಿ, ಟಿ ಚಿಪ್ ಇದನ್ನು ನೆನ್ಪಿಟ್ಕೋಬೇಕು. ಚಿಪ್ ತಯಾರಿಕೆಯಲ್ಲಿ ಅತ್ಯಾಧುನಿಕ ಸಂಶೋಧನೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರದರ್ಶಿಸುವಂತಹ ಗುರಿಯನ್ನು ಈ ವಸ್ತು ಸಂಗ್ರಹಾಲಯ ಹೊಂದಿದೆ. ಓಕೆ, ಸೊ ಇದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕಿದು. ನೆಕ್ಸ್ಟು 3ನೇ ಕ್ವಶನ್ ನೋಡಿ, ಸಾಕ್ಷಮ್. ಇದು ಹೆಸರು ನಿಮ್ಗೆ ನೆನಪಿರಬೇಕು, ಇಂಗ್ಲೀಷಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ. ದಿ ಸಾಕ್ಷಮ್ ಅಂತ ಕರಿತೇವೆ. ಸಾಕ್ಷಮ್ ಹೆಸರಿನ ಕೌಂಟರ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ಸ್ ಅಂದರೆ ಕ್ಯೂಸ್ ಅಂತ ಕರೀತಾರೆ. ಇದೊಂದು ಗ್ರಿಡ್ ವ್ಯವಸ್ಥೆಯಾಗಿದೆ. ಓಕೆ, ಅಂದರೆ ಇದು ಸಾಕ್ಷಮ್ ಎಂಬುದು ಕೌಂಟರ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ಒಳಗೊಂಡಿರ್ತಕ್ಕಂಥ ಸಿಸ್ಟಮ್ ಆಗಿರುವಂಥ ಗ್ರಿಡ್ ವ್ಯವಸ್ಥೆಯನ್ನು ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 BEL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದನ್ನು ಅಭಿವೃದ್ಧಿಪಡಿಸಿದೆ. ಏನಿದು? ಇಂಡಿಯನ್ ಆರ್ಮಿ ನೋಡಿ, ಇಂಡಿಜಿನಿಯಸ್ ಅಂದರೆ ವೈಯಕ್ತಿಕವಾಗಿ, ಅಂದರೆ ಸ್ವಂತವಾಗಿ ಭಾರತೀಯ ಆರ್ಮಿ ಇದನ್ನು ನಿರ್ಮಾಣ ಮಾಡಿದೆ. ಯಾವುದನ್ನು? ಸಾಕ್ಷಮನ್ನು. ಸಾಕ್ಷಮ್ ಎಂಬುದು ಒಂದು ಕೌಂಟರ್ UAS ಗ್ರಿಡ್ ರೂಪದಲ್ಲಿದೆ. ಇದು ಸೆಕ್ಯೂರ್ ಟ್ಯಾಕ್ಟಿಕಲ್ಸ್ ಬ್ಯಾಟಲ್ಫೀಲ್ಡ್ ಸ್ಪೇಸ್. ನೋಡಿ, ಬ್ಯಾಟಲ್ ಫೀಲ್ಡ್ಸ್ ಏನಿದೆ, ಬ್ಯಾಟಲ್ ಫೀಲ್ಡ್ಗಳು ಮುಖ್ಯವಾಗಿ ಪ್ರತಿಕೂಲ ಪ್ರದೇಶಗಳು ಅಂತ ಕರಿತೀವಿ ಇದನ್ನು. ಓಕೆ, ಈ ಪ್ರದೇಶಗಳಲ್ಲಿ ಅಂದರೆ ಬ್ಯಾಟಲ್ ಫೀಲ್ಡ್ ಸ್ಪೇಸ್ಗಳೇನಿದ್ದಾವೆ ಈ ಇದರಲ್ಲಿ ಸಾಕ್ಷಮ್ ವರ್ಕ್ ಮಾಡುತ್ತೆ. ಓಕೆ, ಇದು ಒಂದು ಉಪಗ್ರಹ ವ್ಯವಸ್ಥೆಯಾಗಿರ್ತಕ್ಕಂಥದ್ದು. ಅಂದರೆ ಇದು ಉಪಗ್ರಹ ಮಾದರಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಡ್ರೋನ್ ಸಿಸ್ಟಮ್ ಆಗಿದೆ. ಇದರ ಮೂಲಕ ಸ್ಪೇಸ್ನಲ್ಲಿ ಅಂದರೆ ಏನಿದ್ದಾವೆ ಬಾರ್ಡರ್ ಆಗಿರ್ಬೋದು, ಈ ಥರ ಪ್ರದೇಶಗಳಲ್ಲಿ ಹೆಚ್ಚಿನ ರೆಸೊಲ್ಯೂಷನ್ ಹೊಂದಿರತಕ್ಕಂಥ ಈ ಸಾಕ್ಷಮ್ ಏನು ಮಾಡುತ್ತೆ, ಒಳ ಬರ್ತಕ್ಕಂಥ ಡ್ರೋನ್ಗಳು ಮತ್ತು ಭಾರತ ಬಿಡುಗಡೆ ಮಾಡಿರ್ತಕ್ಕಂಥ ಡ್ರೋನ್ಗಳೇನಿದ್ದಾವೆ ಅವುಗಳ ನಿಖರ ಮಾಹಿತಿಯನ್ನು ಮತ್ತು ನಿಖರವಾಗಿ ಕೆಲಸ ಮಾಡುವಿಕೆಗೆ ಇದು ಸಹಾಯ ಮಾಡುತ್ತದೆ. ಸೊ ಆ ಕಾರಣಕ್ಕಾಗಿ ಇದು ಕೂಡ ಸಾಕ್ಷಮ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು ನಿಮಗೆ. ಆ ಹೆಸರನ್ನು ಸಾಕ್ಷಮ್ ಅಂತ ಇಟ್ಟಿದ್ದಾರೆ. ಸೊ ಗಮನಿಸಬಹುದು, ನೀವು ಗಮನಿಸಿ. ಭಾರತೀಯ ಸೇನೆಯು ಇತ್ತೀಚೆಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಸಾಕ್ಷಮ್ ಹೆಸರಿನ ಈ ಕ್ಯೂಸ್ ಗ್ರಿಡ್ ಸಿಸ್ಟಮನ್ನು ಖರೀದಿಸಲು ಪ್ರಾರಂಭಿಸಿದೆ. ಇದು ಪ್ರತಿಕೂಲ ಡ್ರೋನ್ ಅಂದರೆ ಹಾಸ್ಟೈಲ್ ಡ್ರೋನ್ಸ್ಗಳನ್ನು ಪತ್ತೆ ಹಚ್ಚಲು ಮತ್ತು ಅವುಗಳನ್ನು ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿರತಕ್ಕಂಥ ಸುಧಾರಿತ ಕೌಂಟರ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ಆಗಿದೆ. ಸಾಕ್ಷಮ್ ಎಂಬುದು TBS ಅಂದರೆ ಟ್ಯಾಕ್ಟಿಕಲ್ ಬ್ಯಾಟಲ್ಫೀಲ್ಡ್ ಸ್ಪೇಸ್ನ ಸಂಪೂರ್ಣ ವಾಯು ಪ್ರದೇಶದ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಇದನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದೆ ಎಂಬುದು ಗಮನಿಸಬೇಕು. ಓಕೆ, ಇದು 3ನೇ ಕ್ವಶನ್ನ ಪೂರ್ಣ ಮಾಹಿತಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದಂತಹ 11ನೇ ಏಷ್ಯನ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ನೋಡಿ, 11th ಎಡಿಷನ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ಮುಕ್ತಾಯಗೊಳ್ಳಿತು. ಹಾಗಾದರೆ ಎಲ್ಲಿ ಮುಕ್ತಾಯಗೊಳ್ಳಿತು ಅಂತ ಕೇಳ್ತಾರೆ. ಅಹಮದಾಬಾದ್ನಲ್ಲಿ. ಅಹಮದಾಬಾದು ಈ ವರ್ಷ ಆತಿಥ್ಯವನ್ನು ವಹಿಸಿತ್ತು. ಸೊ 11ನೇ ಆವೃತ್ತಿಯದ್ದು. ಓಕೆ, ಭಾರತ ಇಲ್ಲಿ 11ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 11ನೇ ಆವೃತ್ತಿ ಭಾರತ ಇಲ್ಲಿ 11th ಪ್ಲೇಸಲ್ಲಿದೆ. ಏಷ್ಯನ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ಸ್ 2025. ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಮನಿಸಿ, ಭಾರತವು ಇದೇ ಸೆಪ್ಟೆಂಬರ್ 28ರಂದು ಆರಂಭವಾಗಿ ಅಕ್ಟೋಬರ್ 11ರವರೆಗೆ ಗುಜರಾತ್ ರಾಜ್ಯದ ಅಹಮದಾಬಾದ್ ಜಿಲ್ಲೆಯಲ್ಲಿ ಇರತಕ್ಕಂಥ ವೀರ್ ಸಾವರ್ಕರ್ ಕ್ರೀಡಾ ಸಂಕೀರ್ಣದಲ್ಲಿ ಮೊದಲ ಬಾರಿಗೆ 11ನೇ ಏಷ್ಯನ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸುವ ಮೂಲಕ ಕ್ರೀಡಾ ಇತಿಹಾಸವನ್ನು ನಿರ್ಮಿಸಿತು. ಈ ಕಾರ್ಯಕ್ರಮವು ಮಹತ್ವದ ಮೈಲುಗಲ್ಲನ್ನು ಗುರುತಿಸಿದೆ. ಇಲ್ಲಿ ದಕ್ಷಿಣ ಏಷ್ಯಾ ಈ ಪ್ರತಿಷ್ಠಿತ ಅಕ್ವಾಟಿಕ್ಸ್ ಕೂಟವನ್ನು ಆಯೋಜಿಸುತ್ತಿರುವುದು 2ನೇ ಬಾರಿಗೆ ಮಾತ್ರ. ಗಮನಿಸಬಹುದು ನೋಡಿ, ಅಕ್ವಾಟಿಕ್ಸ್ ಕೂಟವನ್ನು ಇಡೀ ದಕ್ಷಿಣ ಏಷ್ಯಾದ ದೇಶವೊಂದು ಆಯೋಜಿಸುತ್ತಿರುವುದು ಕೇವಲ 2ನೇ ಬಾರಿ ಮಾತ್ರ. ಓಕೆ, ಇದರಲ್ಲಿ ಭಾರತ ಕೂಡ ಈಗ ಸೇರ್ಪಡೆಗೊಂಡಿದೆ. ಪದಕ ಪಟ್ಟಿಯಲ್ಲಿ ಚೀನಾ ಮುನ್ನಡೆ ಇದೆ, ಭಾರತ ಕೂಡ ಇಲ್ಲಿ ಮುನ್ನಡೆ ಇರ್ತಕ್ಕಂಥದ್ದು. ಅಂದರೆ ಇದುವರೆಗೂ ಭಾರತದ ಅತ್ಯುನ್ನತ ಸಾಧನೆ ಇದು.
ಚೀನಾ 40 ಚಿನ್ನ, 10 ಬೆಳ್ಳಿ, 4 ಕಂಚಿನೊಂದಿಗೆ ಒಟ್ಟು 54 ಪದಕವನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿತು. 2ನೇ ಸ್ಥಾನದಲ್ಲಿ ಕಜಕಿಸ್ತಾನ ಇದೆ, ಕಜಕಿಸ್ತಾನ. 3ನೇ ಸ್ಥಾನದಲ್ಲಿ ಜಪಾನ್ ಇದೆ. 4ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಇದ್ದರೆ ಗಮನಿಸಬಹುದು ಇದು. ಸೊ 4ನೇ ಸ್ಥಾನದಲ್ಲಿ ವಿಯೆಟ್ನಾಂ ಇಲ್ಲಿ 5ನೇ ಸ್ಥಾನದಲ್ಲಿದೆ. ನಮ್ಮ ಭಾರತ 11ನೇ ಸ್ಥಾನದಲ್ಲಿದೆ. ಗಮನಿಸಬಹುದು ನೀವು. ಸೊ ಯಾವ ದೇಶ ಟಾಪ್ 5 ದೇಶಗಳನ್ನು ಕೊಟ್ಟು ಭಾರತದ್ದು ಕೂಡ ಕೊಟ್ಟಿದ್ದೇನೆ. ಭಾರತ ಇಲ್ಲಿ ಯಾವುದೇ ಚಿನ್ನದ ಪದಕವನ್ನು ಗೆದ್ದಿಲ್ಲ. 4 ಬೆಳ್ಳಿ 9 ಕಂಚು ಒಟ್ಟು 13 ಪದಕಗಳನ್ನು ಗೆದ್ದಿದೆ. ಈ ಮೂಲಕ 11ನೇ ಪ್ಲೇಸಲ್ಲಿದೆ. ಇಲ್ಲಿ ಕ್ರಮವಾಗಿ ಚೀನಾ, ಕಜಕಿಸ್ತಾನ, ಜಪಾನ್, ಹಾಂಗ್ಕಾಂಗ್, ವಿಯೆಟ್ನಾಂ ಟಾಪ್ 5 ಅಲ್ಲಿರ್ತಕ್ಕಂಥ ದೇಶಗಳು. ಸೊ ಟಾಪ್ 11th ಭಾರತ ಇದೆ. ಇದು ಕೂಡ ನೆನಪಿರಬೇಕು, ಇದು ಭಾರತದ ಅತ್ಯುನ್ನತ ಸಾಧನೆ ಇದು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಭಾರತವು ಇತ್ತೀಚೆಗೆ ಪೂರ್ವ ಅಂಟಾರ್ಟಿಕಾದಲ್ಲಿ ಸ್ಥಾಪನೆ ಮಾಡಿದ ಹೊಸ ಸಂಶೋಧನಾ ಕೇಂದ್ರದ ಹೆಸರೇನು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಮೈತ್ರಿ ಸೆಕೆಂಡ್. ಇಲ್ಲಿ ನೀವು ಗಮನಿಸಬೇಕು ಸ್ನೇಹಿತರೆ. ಹಾಗಾದರೆ ಅಂಟಾರ್ಟಿಕಾದಲ್ಲೇ ನಾವು ಎಲ್ಲ ದೇಶಗಳು ರಿಸರ್ಚ್ ಸ್ಟೇಷನನ್ನು ತೆರೀತವೆ, ಓಪನ್ ಮಾಡ್ತವೆ. ಕಾರಣ ಏನು ಅಂತಂದರೆ ಅಲ್ಲಿನ ವಾತಾವರಣವನ್ನು ಅಧ್ಯಯನ ಮಾಡುವ ಉದ್ದೇಶದಿಂದಾಗಿ. ಹಾಗಾದರೆ ಭಾರತ ಇದುವರೆಗೂ 4 ಸಂಶೋಧನಾ ಕೇಂದ್ರಗಳನ್ನು ಪೂರ್ವ ಅಂಟಾರ್ಟಿಕಾದಲ್ಲಿ ಓಪನ್ ಮಾಡಿರ್ತಕ್ಕಂಥದ್ದು. ಆಲ್ರೆಡಿ ಈ ಹಿಂದೆ ಮೈತ್ರಿ ಅಂತ ಇತ್ತು, ಭಾರತಿ ಅಂತ ಇದೆ, ಗಂಗೋತ್ರಿ ಅಂತ ಕೂಡ ಇದೆ. ಹಾಗಾದರೆ ಮೈತ್ರಿ ಇತ್ತು, ಈಗ ಇದು 2ನೇ ಆವೃತ್ತಿಯ ಒಂದು ಮೈತ್ರಿ ಆಗಿದೆ. ಮೈತ್ರಿ ಸೆಕೆಂಡ್, ಇದು ನೆನಪಿರಬೇಕು ನಿಮಗೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹಾಗಾದರೆ ಪೂರ್ವ ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗ ಎಷ್ಟಿದ್ದಾವೆ ಅಂತ ಕೇಳಿದ್ರೆ 4 ಇರತಕ್ಕಂಥದ್ದು. ಮೈತ್ರಿ ಸೆಕೆಂಡ್ ಸೇರಿ 4 ಇದ್ದಾವೆ. ಈ ಹಿಂದೆ ಭಾರತ ಇತ್ತು, ಗಂಗೋತ್ರಿ ಕೂಡ ಇದೆ. ಇದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಪೇಪರಲ್ಲಿ ಇದೆ ನೋಡಿ. ಇದನ್ನು ಮೈತ್ರಿ ಸೆಕೆಂಡ್ ಅಂತ ಕರೀತಾರೆ. ಸೊ ಇದು ನೀವು ಒಂದು ಭಾರತ ಸ್ಥಾಪನೆ ಮಾಡಿರ್ತಕ್ಕಂಥ ಅಂಟಾರ್ಟಿಕಾಸ್ ವೈಲ್ಡ್ನೆಸ್ ಆಗಿದೆ. ಸೊ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಪೂರ್ವ ಅಂಟಾರ್ಟಿಕಾದಲ್ಲಿ ಭಾರತದ ಹೊಸ ಸಂಶೋಧನಾ ಕೇಂದ್ರವಾದ ಮೈತ್ರಿ ಸೆಕೆಂಡನ್ನು ಹಣಕಾಸು ಸಚಿವಾಲಯ ಇತ್ತೀಚೆಗೆ ಅನುಮೋದಿಸಿದೆ. ಮೈತ್ರಿ ಸೆಕೆಂಡ್ ಏನಿದೆ, ಮೈತ್ರಿ 1ಗಿಂತ ದೊಡ್ಡದಾಗಿದ್ದು ಇದು ಹಸಿರು ಸಂಶೋಧನಾ ನೆಲೆಯಾಗಿ ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಗ್ರೀನ್ ರಿಸರ್ಚ್ ಸೆಂಟರ್ ಆಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಭಾರತದ 4ನೇ ಸಂಶೋಧನಾ ನೆಲೆ. ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಉಪಕ್ರಮಗಳು ನಾವು ನೋಡೋದಾದರೆ, ಭಾರತವು ಪ್ರಸ್ತುತ ಅಂಟಾರ್ಟಿಕಾದಲ್ಲಿ ಮೈತ್ರಿ 1989ರಲ್ಲಿ ಕಾರ್ಯಾರಂಭ ಮಾಡಿತ್ತು. ಮೈತ್ರಿ 1 ಇದು. 2ನೇದಾಗಿ ಭಾರತಿ 2012ರಲ್ಲಿ ಕಾರ್ಯಾರಂಭ ಮಾಡಿದೆ. 2 ಸಂಶೋಧನಾ ಕೇಂದ್ರಗಳಿದ್ವು. ಭಾರತದ ಮೊಟ್ಟ ಮೊದಲ ವೈಜ್ಞಾನಿಕ ಸಂಶೋಧನಾ ಕೇಂದ್ರವಾಗಿರತಕ್ಕಂಥ ದಕ್ಷಿಣ ಗಂಗೋತ್ರಿ 1983ರಿಂದ 84ರವರೆಗೆ ಇತ್ತು. ಇದು ಸ್ಥಾಪನೆಯಾಗಿತ್ತು 1983-84ರಲ್ಲಿ. 1990ರವರೆಗೆ ಕಾರ್ಯನಿರ್ವಹಿಸಿ ಇದನ್ನು ಕ್ಲೋಸ್ ಮಾಡಲಾಗಿತ್ತು. ಸೊ ಈ ಮೂಲಕ ಗಮನಿಸಬಹುದು, ಭಾರತಿ, ಮೈತ್ರಿ, ದಕ್ಷಿಣ ಗಂಗೋತ್ರಿ, ಮೈತ್ರಿ ಸೆಕೆಂಡ್, ಹೀಗೆ 4 ಸಂಶೋಧನಾ ಕೇಂದ್ರಗಳು ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸ್ತವೆ. ಇದು ನೆನಪಿರಬೇಕು ನಿಮಗೆ. ಎಷ್ಟು ಅಂತ ಕೇಳ್ಬೋದು, ಯಾವ್ಯಾವು ಅಂತ ಕೇಳಬಹುದು, ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದ್ದಾವೆ ಅಂತ ಕೇಳಬಹುದು. ಎಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. 2025ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 85ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಹಾಗಾದರೆ 57 ದೇಶಗಳಿಗೆ ಭಾರತ ಸಂಚಾರ ಮಾಡಬಹುದು ವೀಸಾ ಮುಕ್ತವಾಗಿ. ಅಂದರೆ ಒಂದು ಪ್ರತಿಷ್ಠಿತ ದೇಶಕ್ಕೆ ನಾವು ಹೋಗಬೇಕು ಅಂತಂದರೆ ವೀಸಾ ಬೇಕು. ಹಾಗಾದರೆ ವೀಸಾ ಮುಕ್ತವಾಗಿ ನಾವು 57 ದೇಶಗಳಿಗೆ ಸಂಚಾರ ಮಾಡಬಹುದು. ಸೊ ಈ ಮೂಲಕ
ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನ ಪಡೆದುಕೊಂಡಿದೆ ಅಂತಕ್ಕಂಥದ್ದನ್ನು ನಿಮಗೀಗ ಗೊತ್ತಾಗಿದೆ. ಓಕೆ, ಗಮನಿಸಬಹುದು ನೀವಿಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಓಕೆ, ಭಾರತ ಇಲ್ಲಿ 85ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2024ಕ್ಕೆ ಹೋಲಿಸಿದರೆ 5 ಸ್ಥಾನಗಳನ್ನು ಇಳಿಕೆ ಕಂಡಿದೆ. ಈ ಮೂಲಕ 57 ದೇಶಗಳಿಗೆ ವೀಸಾ ರಹಿತವಾಗಿ ಪ್ರಯಾಣಿಸಬಹುದು. ಯಥಾವತ್ತಾಗಿ ಸಿಂಗಾಪುರ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ, ದಕ್ಷಿಣ ಕೊರಿಯಾ 2ನೇ ಸ್ಥಾನದಲ್ಲಿದೆ, ಜಪಾನ್ ಆಗಿರ್ಬೋದು 3ನೇ ಸ್ಥಾನದಲ್ಲಿದೆ. ಇವು ಏಷ್ಯಾದ ಬೆಳೆಯುತ್ತಿರುವ ಪ್ರಾಬಲ್ಯವನ್ನು ಇವು ತೋರಿಸಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏಷ್ಯನ್ ದೇಶಗಳು ಏಷ್ಯಾದ ಪ್ರಾಬಲ್ಯವನ್ನು ಇವು ಸೂಚನೆ ಮಾಡ್ತವೆ. ಸೊ ಗಮನಿಸಬಹುದು, ಸಿಂಗಾಪುರ, ದಕ್ಷಿಣ ಕೊರಿಯಾ, ಜಪಾನ್ ಟಾಪ್ 3 ಅಲ್ಲಿ ಇರತಕ್ಕಂಥದ್ದು. ಓಕೆ, ಎಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಗಮನಿಸಿ. 7ನೇ ಕ್ವಶನ್, ಸ್ಟ್ರೀಟ್ ಫಾಸ್ಟ್ ನೂನ್ 2025 ಅಂತ ಕರೀತಾರೆ. ಸ್ಟ್ರೀಟ್ ಫಾಸ್ಟ್ ನೂನ್ 2025 ಎಂಬ ನ್ಯಾಟೋ ನೋಡಿ, ನ್ಯಾಟೋದ ಪರಮಾಣು ತಡೆ ವ್ಯಾಯಾಮದ ಅತಿಥೇಯ ದೇಶ ಯಾವುದು? ಹಾಗಾದರೆ ಪರಮಾಣು ತಡೆ ಅಂದರೆ ಪರಮಾಣು ಉತ್ಪಾದನೆ ಮಾಡುವುದನ್ನು ತಡೆಯುವುದು ಅಂತ ಕರಿತೇವೆ. ಅಂದರೆ ನ್ಯೂಕ್ಲಿಯರ್ ಉತ್ಪಾದನೆ ಮಾಡುವುದನ್ನು ನಾವು ಡಿಟರೆನ್ಸ್ ಮಾಡ್ತಕ್ಕಂಥದ್ದು. ಆ ಒಂದು ಎಕ್ಸಸೈಸ್ ಮೂಲಕ ಇಡೀ ದೇಶದಾದ್ಯಂತ ಅದರ ವಿಶ್ವಕ್ಕೆ ಸಾರುವ ಒಂದು ಪ್ರಯತ್ನ ಇದು. ಹಾಗಾದರೆ ಎಲ್ಲಿ ಈ ಒಂದು ವ್ಯಾಯಾಮ ಆತಿಥ್ಯ ವಹಿಸ್ತಿದೆ ಅಂತ ಕೇಳಿದ್ರೆ ನೆದರ್ಲ್ಯಾಂಡ್ ದೇಶ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸ್ನೇಹಿತರೆ. ಇದು ನೆದರ್ಲ್ಯಾಂಡ್ ಏನಿದೆ ನ್ಯಾಟೋನ, ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನ್ಯಾಟೋ ಈ ವ್ಯಾಯಾಮವನ್ನು ಆಯೋಜನೆ ಮಾಡಿದೆ. ನ್ಯಾಟೋ, ಓಕೆ, ನ್ಯಾಟೋ ಇದನ್ನು ಆಯೋಜನೆ ಮಾಡಿದೆ. ಇದೊಂದು ಪರಮಾಣು ತಡೆ ವ್ಯಾಯಾಮವಾಗಿದೆ. ಆ ವ್ಯಾಯಾಮದ ಹೆಸರೇನು ಅಂತ ಕೇಳಿದ್ರೆ ಸ್ಟ್ರೀಟ್ ಫಾಸ್ಟ್ ನೂನ್ ಅಂತ ಕರೀತಾರೆ. ಓಕೆ, ಸೊ ಡೀಟೇಲ್ಸ್ ಎಲ್ಲ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಏನಿದು ನೋಡಿ, ನ್ಯಾಟೋ ಅಂದ್ರೇನು ಅಂತ ಕೇಳ್ತಾರೆ ನಿಮಗೆ. ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಜೇಷನ್ ಅಂತ ಕರೀತಾರೆ ನ್ಯಾಟೋ. ನೆದರ್ಲ್ಯಾಂಡಿನಲ್ಲಿ ಈ ವರ್ಷ ನಡೀತದೆ. ಸ್ಟ್ರೀಟ್ ಫಾಸ್ಟ್ ನೂನ್ ವಾರ್ಷಿಕ ಪರಮಾಣು ವಿರೋಧಕ ವ್ಯಾಯಾಮ ನಡೆಸುತ್ತದೆ. ಈ ವ್ಯಾಯಾಮವು ನ್ಯಾಟೋದ ಪರಮಾಣು ನಿರೋಧಕ ಸಿದ್ಧತೆಯನ್ನು ಪರೀಕ್ಷಿಸುತ್ತದೆ. ಇದನ್ನು ಪ್ರತಿ ವರ್ಷ ಬೇರೆ ನ್ಯಾಟೋ ದೇಶವು ಆಯೋಜನೆ ಮಾಡುತ್ತದೆ. ಅಂದರೆ ನ್ಯಾಟೋ ಸದಸ್ಯ ದೇಶಗಳು ಪ್ರತಿ ವರ್ಷ ಒಂದೊಂದು ದೇಶಗಳು ಈ ವ್ಯಾಯಾಮವನ್ನು ಆಯೋಜನೆ ಮಾಡುತ್ತವೆ. 2025ರಲ್ಲಿ ನೆದರ್ಲ್ಯಾಂಡ್ಸ್ನ ಹೋಲ್ಕೆಲ್ ಏರ್ಬೇಸ್ನಲ್ಲಿ ಸ್ಟ್ರೀಟ್ ಫಾಸ್ಟ್ ನೂನ್ ವ್ಯಾಯಾಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಹಾಗಾದರೆ ನೆದರ್ಲ್ಯಾಂಡ್ ಈ ವರ್ಷ ಆತಿಥ್ಯವನ್ನು ವಹಿಸಿರುವ ದೇಶ ಎಂಬುದು ನೆನಪಿರಬೇಕು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಆಸ್ಟ್ರಾ ಮಾರ್ಕ್ 2 ಹೆಸರಿನ ನೋಡಿ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯಾಗಿದೆ? ಓಕೆ, ಬಿಯಾಂಡ್ ವಿಜುವಲ್ ರೇಂಜನ್ನು ಹೊಂದಿರತಕ್ಕಂಥ ಅಂದರೆ BVR ಒಳಗೊಂಡಿರತಕ್ಕಂಥ ಏರ್ ಟು ಏರ್ ಕ್ಷಿಪಣಿಯಾಗಿದೆ. ಆಸ್ಟ್ರಾ ಮಾರ್ಕ್ 2 ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳ್ತಾರೆ. DRDO ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ನಿಮಗೆ ಎಕ್ಸಾಮಿಗೆ. ಹಾಗಾದರೆ ಏನಿದು ನೋಡೋಣ. DRDO ಇತ್ತೀಚೆಗೆ ಆಸ್ಟ್ರಾ ಮಾರ್ಕ್ 2 ಗಾಳಿಯಿಂದ ಗಾಳಿಗೆ ಚಿಮ್ಮುವಂತಹ ಅಂದರೆ ಏರ್ ಟು ಏರ್ನ ವ್ಯಾಪ್ತಿಯನ್ನು 200 ಕಿಲೋಮೀಟರ್ವರೆಗೆ ವಿಸ್ತರಿಸುವ ಯೋಜನೆಗಳನ್ನು ಪ್ರಕಟಿಸಿದೆ. ಹಾಗಾದರೆ ಗಮನಿಸಬಹುದು, ಹೆಚ್ಚಿನ 200 ಕಿಲೋಮೀಟರ್ವರೆಗೆ ವಿಸ್ತರಿಸುವ ಯೋಜನೆಯನ್ನು ಹೊಂದಿರತಕ್ಕಂಥದ್ದು ಆಸ್ಟ್ರಾ 2 ಏನಿದೆ DRDO ಅಭಿವೃದ್ಧಿಪಡಿಸಿದಂತಹ ಬಿಹ್ಯಾಂಡ್ ವಿಜುವಲ್ ರೇಂಜನ್ನು ಹೊಂದಿರತಕ್ಕಂಥ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಯಾಗಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಸೇರಿದಂತೆ 50ಕ್ಕೂ ಹೆಚ್ಚು ಸಾರ್ವಜನಿಕ ಮತ್ತು ಖಾಸಗಿ ಕೈಗಾರಿಕೆಗಳು ಇದರ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿವೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮವಾದ ಟೆಲಿಮಾನಸ್, ಎಲ್ಲರೂ ಇದ್ರ ಬಗ್ಗೆ ಕೇಳಿರ್ತಾರೆ. ಟೆಲಿಮಾನಸ್. ಓಕೆ, ಹಾಗಾದರೆ ಇದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಹೋಗಿದ್ರೆ ಇದನ್ನ ಅಂತ ಕೇಳಿದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಯಾಕೆ ಸುದ್ದಿಯಲ್ಲಿದೆ? ಟೆಲಿಮಾನಸ್ ಕಾರ್ಯಕ್ರಮ ಇದೀಗ ಸುದ್ದಿಯಲ್ಲಿದೆ. ಕಾರಣ ಏನು ಅಂತಂದರೆ
ಪ್ರಧಾನಿ ಮೋದಿಯವರು ಇದನ್ನು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದರು. ಜೊತೆಗೆ ಟೆಲಿಮಾನಸ್ನಿಂದ ಆಗ್ತಕ್ಕಂತಹ ಪರಿಣಾಮಗಳನ್ನು ಅಂದರೆ ಪರಿವರ್ತನೆಗಳನ್ನು ಕುರಿತು ಚರ್ಚೆ ಮಾಡಿದರು. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಟೆಲಿಮಾನಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನು ಲಾಂಚ್ ಮಾಡಿದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2025ರಲ್ಲಿ AI ಫಾರ್ ಗುಡ್ ಸಮ್ಮಿಟನ್ನು ಭಾರತದ ಯಾವ ಇಲಾಖೆ ಆಯೋಜನೆ ಮಾಡಿದೆ? ದೂರಸಂಪರ್ಕ ಇಲಾಖೆ. ನೋಡಿ, ದೂರಸಂಪರ್ಕ ಇಲಾಖೆ ಮತ್ತು ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ITU ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2025ರಲ್ಲಿ AI ಫಾರ್ ಗುಡ್ ಸಮ್ಮಿಟನ್ನು ಆಯೋಜಿಸಿತ್ತು. ITU ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳಿಗಾಗಿ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಇದು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.